ರೀಸೆಂಟ್ ಆಗಿ ಕರಾವಳಿ ತೀರದಲ್ಲಿ ರಿವೆಂಜ್ಗೆ ರಿವೆಂಜ್ ಅಂತ ಕೊಲೆಗಳ ಮೇಲೆ ಕೊಲೆಗಳಾಗ್ತಿವೆ. ಇದನ್ನ ಹೀಗೆ ಬಿಟ್ರೆ ಎರಡು ಸಮುದಾಯಗಳ ನಡುವೆ ಕೋಮು ಗಲಭೆಗಳಾಗಿ ಕರಾವಳಿ ಪ್ರದೇಶ ಹತ್ತಿ ಉರಿಯೋದ್ರಲ್ಲಿ ಡೌಟೇ ಇಲ್ಲ ಅಂತ ಇದನ್ನ ತಡೆಯೋದಕ್ಕೆ ಅಲ್ಲಿನ ಪೊಲೀಸ್ ಅವರು 36 ಜನರನ್ನ ಗಡಿಪಾರು ಮಾಡ್ತಿದ್ದಾರೆ. ಅಂದ್ರೆ ಊರ್ ಒಳಗಡೆ ಇವ್ರು ಯಾರು ಇರಬಾರ್ದು, ಊರಲ್ಲಿ ಇರೋದಕ್ಕೆ ಇವರೆಲ್ಲ ಅರ್ಹರಲ್ಲ ಅಂತ ಅಲ್ಲಿನ ಪೊಲೀಸ್ ಅವರು ಈ 36 ಜನರನ್ನ ಊರಿಂದ ಹೊರಗೆ ಹಾಕ್ತಿರೋದು. ಆದ್ರೆ ಶಾಕಿಂಗ್ ಏನ್ ಗೊತ್ತಾ, ಗಡಿಪಾರ್ ಮಾಡ್ಬೇಕು ಅಂತ ಲೀಸ್ಟ್ ಅಲ್ಲಿ 36 ಜನರ ಹೆಸರು ಏನಿದೆಯೋ ಅದರಲ್ಲಿ ಮಹೇಶ್ ಶೆಟ್ಟಿ ಅವ್ರದ್ದು ಸಹ ಹೆಸರನ್ನ ಸೇರಿಸಿದ್ದಾರೆ. ಮಹೇಶ್ ಶೆಟ್ಟಿ ಅವ್ರನ್ನ ನೋಡಿ ನಿಮ್ಗೆ ಅನಿಸಬಹುದು, ಕೇಸರಿ ಶಾಲ್ ಹಾಕೊಂಡು ಓಡಾಡ್ತಾರೆ, ಕಟ್ಟರ್ ಹಿಂದೂ, ಬೇರೆ ಜಾತಿ ಧರ್ಮದವ್ರನ್ನ ಹತ್ರಕ್ಕೂ ಸೇರ್ಸಲ್ಲ ಅಂತ. ಆದ್ರೆ ನೋಟ್ ಮೈ ವರ್ಡ್ಸ್, ನಾನು ಸಮೀರ್ MD ಒಬ್ಬ ಎಜುಕೇಟೆಡ್ ಮುಸಲ್ಮಾನ್ ಆಗಿ ಹೇಳ್ತಿದ್ದೀನಿ, ಮಹೇಶ್ ಶೆಟ್ಟಿ ಇಸ್ ಎ ಮೋಸ್ಟ್ ಸೆಕ್ಯುಲರ್ ಮ್ಯಾನ್ ಐ ಹ್ಯಾವ್ ಎವರ್ ಸೀನ್. ನಾನು ಕಂಡಿರೋ ರಿಯಲ್ ಸನಾತನಿ ಅವರು. ಕಳೆದ 20 ವರ್ಷಗಳಿಂದ, ಆ ಹಿಂದೆ ಇವ್ರು ಏನ್ ಮಾಡಿದಾರೋ ನನಗೆ ಗೊತ್ತಿಲ್ಲ, ಆದ್ರೆ ಕಳೆದ 20 ವರ್ಷಗಳಿಂದ ಇವರಿಂದ ಒಂದೂ ಕೋಮು ಗಲಭೆಗಳು ಸೃಷ್ಟಿಯಾಗಿಲ್ಲ. ನಾನೇನೋ ಇಲ್ಲಿ ಸುಮ್ನೆ ಬೊಗಸೆ ಮಾತಾಡ್ತಾ ಇಲ್ಲ ಸ್ವಾಮಿ. ಸೌಜನ್ಯ ಕೇಸ್ ಬಗ್ಗೆ ಪ್ರತಿಯೊಂದನ್ನ ರಿಸರ್ಚ್ ಮಾಡ್ಬೇಕಾದ್ರೆ ಮಹೇಶ್ ಶೆಟ್ಟಿ ಅವ್ರದ್ದು ಕೂಡ ಬ್ಯಾಕ್ ಗ್ರೌಂಡ್ ನ ನಾನು ರಿಸರ್ಚ್ ಮಾಡಿದ್ದೆ. ಅಂಡ್ ಅವರಿಂದ ಕೋಮು ಗಲಭೆಗಳು ಸೃಷ್ಟಿಯಾಗಿರುವಂತಹ ಒಂದು ಇನ್ಸಿಡೆಂಟ್ ನನ್ನ ಕಣ್ಣಿಗೆ ಕಾಣಿಸಿಲ್ಲ. ಇಷ್ಟೆಲ್ಲ ಯಾಕೆ, ನಾನೇ ಒಬ್ಬ ಲೈವ್ ಎಕ್ಸಾಂಪಲ್ ನಿಮ್ ಮುಂದೆ ಕೂತಿದ್ದೀನಿ. ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅದರಲ್ಲಿರುವಂತಹ ಸತ್ಯನ ಇದ್ದಂಗೆ ಹೇಳಿದಕ್ಕೆ ನನ್ಗೆ ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಟಿ ನನ್ನ ವಿಡಿಯೋನ ಇಟ್ಕೊಂಡು ಹಿಂದೂ ಮುಸ್ಲಿಂ ಮಾಡೋದಕ್ಕೆ ನೋಡಿದ್ರು. ಅಷ್ಟೇ ಅಲ್ಲ, ಲೋ ಲೆವೆಲ್ ಇಂದ ಹಿಡಿದು ಹೈ ಲೆವೆಲ್ ವರೆಗೂ ಅಧಿಕಾರಿಗಳು ನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ, ಆಗ ಇದೇ ಮಹೇಶ್ ಶೆಟ್ಟಿ ಅವರು, ಇದೇ ಕೇಸರಿ ಶಾಲ್ ಹಾಕೊಂಡು ಓಡಾಡುವಂತಹ ವ್ಯಕ್ತಿ ನನ್ನ ಸಪೋರ್ಟ್ ಅಲ್ಲಿ ಬಂದು ನನ್ನ ಕೈ ಹಿಡಿದವರಲ್ಲಿ ಮೊದಲನೇ ಅವರು ಇವರು. ಅಲ್ಲ, ನಿಜವಾಗ್ಲೂ ಈ ವ್ಯಕ್ತಿ ಆಂಟಿ ಮುಸ್ಲಿಮೇ ಆಗಿದ್ರೆ ನನ್ನನ್ನು ಯಾಕೆ ಸಪೋರ್ಟ್ ಮಾಡ್ತಿದ್ರು? ಇವತ್ತಿಗೂ ಸಹ ಈ ಅಪ್ಪ ನನಗೆ ಕಾಲ್ ಮಾಡಿ ಹೇಗಿದ್ದೀರಾ ಸರ್ ಅಂತ ವಿಚಾರಿಸ್ತಾರ. ಅವ್ರ ಕಾಲ್ ಭಾಗದಷ್ಟು ವಯಸ್ಸಿಲ್ಲ ನನ್ಗೆ, ನನ್ನನ್ನ ಸರ್ ಅಂತ ಕರೆದು ರೆಸ್ಪೆಕ್ಟ್ ಇಂದ ಮಾತಾಡಿಸ್ತಾರ. ಸೊ ಇಂತ ಒಬ್ಬ ರಿಯಲ್ ಹಿಂದೂ ಹೋರಾಟಗಾರನ ಅಲ್ಲಿನ ಅಧಿಕಾರಿಗಳು ಭಯೋತ್ಪಾದಕ ಅಂತ ಪಟ್ಟ ಕಟ್ಟಿ ಗಡಿಪಾರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಂಡ್ ಇದಕ್ಕೆ ನನ್ನ ಧಿಕ್ಕಾರ ಇದೆ. ಅಲ್ಲ ಅಧಿಕಾರಿಗಳೇ, ನಿಮಗ್ ನಿಜವಾಗ್ಲೂ ಆಕ್ಷನ್ ತಗೊಳ್ಳೋದೇ ಇದ್ರೆ ಚಕ್ರವರ್ತಿ ಸೂಲಿ ಬೇಲೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ನೀವು ಫಸ್ಟ್. ಚಕ್ರವರ್ತಿ ಅವರು ಯಾವಾಗ ಕರಾವಳಿ ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಪ್ರಚೋದನಕಾರಿ ಆಂಟಿ ಮುಸ್ಲಿಂ ಭಾಷಣ ಕೊಟ್ಟು ಬಂದ್ರು, ಆಗಿಂದನೇ ಆ ಒಂದು ಕರಾವಳಿ ಪ್ರದೇಶದಲ್ಲಿ ಈ ತರ ಕೋಮು ಗಲಭೆಗಳಾಗಿ ಮರ್ಡರ್ಸ್ ಮೇಲೆ ಮರ್ಡರ್ಸ್ ಆಗ್ತಾ ಇರೋದು. ಆದ್ರೆ ಅಂತವ್ರ ಮೇಲೆ ನೀವುಗಳು ಯಾರು ಏನು ಆಕ್ಷನ್ ತಗೊಳ್ಳಲ್ಲ. ಯಾವೊಬ್ಬ ವ್ಯಕ್ತಿ ಎಲ್ಲಾ ಜಾತಿ ಧರ್ಮದವ್ರನ್ನ ಒಗ್ಗಟ್ಟಾಗಿ ಸೇರಿಸಿ ಸಮಾಜದಲ್ಲಿರುವಂತಹ ರಿಯಲ್ ಪ್ರಾಬ್ಲಮ್ಸ್ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರ್ತಾನೋ ಅಂತ ವ್ಯಕ್ತಿನ ಇವತ್ತು ಗಡಿಪಾರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ. ಸೊ ಮಹೇಶ್ ಶೆಟ್ಟಿ ಅವ್ರ ಜೊತೆ ಆಗ್ತಾ ಇರೋದು ನಿಜವಾಗ್ಲೂ ತುಂಬಾ ತಪ್ಪು. ಇದರಿಂದ ಸೌಜನ್ಯ ಪರ ಹೋರಾಟಗಳು ನಿಂತು ಹೋಗ್ಲಿ ಅನ್ನೋದು ಕೂಡ ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ಎಲ್ರು ಇದ್ರ ಅಗೇನ್ಸ್ಟ್ ವಾಯ್ಸ್ ರೈಸ್ ಮಾಡಿ.